ನಮಸ್ಕಾರ ಸ್ನೇಹಿತರೆ, ಪುರಾತನದ ಮತ್ತೊಂದು ಕತೆಗೆ ಸ್ವಾಗತ. ಆಧ್ಯಾತ್ಮದ ಗುರು, ಸೂಕ್ಷ್ಮ ಮನಸ್ಸಿನ ವಿಚಾರವಾದಿ, ಸ್ತ್ರೀ ಸಂವೇದನೆಯ ಪ್ರಬುದ್ಧತೆ ಅಕ್ಕ ಮಹಾದೇವಿ. ಅನುಭಾವಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವವರೇ ಅಕ್ಕ ಮಹಾದೇವಿ. ಇವರ ಜೀವನದ ಕತೆ ಒಂದು ಅದ್ಭುತ. ಅಕ್ಕ ಮಹಾದೇವಿ ಎಂಬ ನದಿಯೊಂದು ಚನ್ನಮಲ್ಲಿಕಾರ್ಜುನ ಎಂಬ ಸಾಗರವನ್ನು ಸೇರುವ ಪಯಣ ಬಲು ಅತ್ಯದ್ಭುತ. ಬನ್ನಿ ಸ್ನೇಹಿತರೆ, ಈ ಪಯಣದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಶರಣೆಯ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಹತ್ತಿರ ಇರೋ ಉಡುತಡಿಯಲ್ಲಿ 1930ರಲ್ಲಿ ಜನಿಸ್ತಾರೆ. ಇವರು ಬಸವಣ್ಣನ ಅಲ್ಲಮರ ಸಮಕಾಲೀನವರು. ಇವರ ಬಾಲ್ಯದ ಹೆಸರು ಮಹಾದೇವಿ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಇವರು ಚಿಕ್ಕ ವಯಸ್ಸಿನಿಂದಲೇ ಚನ್ನಮಲ್ಲಿಕಾರ್ಜುನನ್ನು ಆರಾಧಿಸಿಕೊಂಡು ಬಂದವರು. ಚನ್ನಮಲ್ಲಿಕಾರ್ಜುನ ತನ್ನ ಪತಿಯೆಂದೇ ನಂಬಿದವರು. ಮಹಾದೇವಿ ಬೆಳೆಯುತ್ತಾ ತನ್ನೊಳಗಿನ ಶಿವಪ್ರೇಮವು ಬಲವಾಗತೊಡಗುತ್ತದೆ. ಅವಳ ಹೃದಯ ಸಾಮ್ರಾಜ್ಯದಲ್ಲಿ ಈಗ ಚನ್ನಮಲ್ಲಿಕಾರ್ಜುನೇ ಸಾರ್ವಭೌಮ. ಯಾವಾಗ ನನ್ನನ್ನು ಚನ್ನಮಲ್ಲಿಕಾರ್ಜುನನೇ ಮದುವೆ ಮಾಡಿಸ್ತೀಯ ಎಂದು ತಂದೆಯ ಹತ್ತಿರ ಕೇಳ್ತಾಳೆ. ಆದರೆ ಅವೆಲ್ಲ ಮುದ್ದಿನ ಮಾತುಗಳೆಂದೇ ನಕ್ಕು ಸುಮ್ಮನಾಗ್ತಾರೆ ಪೋಷಕರು. ಹೀಗೆ ಒಂದು ದಿನ ಮಹಾದೇವಿಯು ಬಳ್ಳಿಗಾಪಿಯ ಸಾಮಂತ ದೊರೆಯಾದ ಕೌಶಿಕ ಮಹಾರಾಜನ ಕಣ್ಣಿಗೆ ಬೀಳ್ತಾಳೆ. ಮೊದಲ ನೋಟಕ್ಕೆ ಮನಸೋತ ಕೌಶಿಕ ತನ್ನ ಪರಿವಾರವನ್ನು ನಿರ್ಮಲ ಶೆಟ್ಟಿಯ ಮನೆಗೆ ಮದುವೆ ಪ್ರಸ್ತಾಪಕ್ಕೆ ಕಳಿಸುತ್ತಾನೆ. ನಾಯಕನ ಮನೆಯಿಂದ ಮದುವೆ ಪ್ರಸ್ತಾಪ ಬಂದಿದೆ. ತನ್ನ ಚಿನ್ನದಂತ ಮಗಳಿಗೆ ರತ್ನದಂತ ವರ ಹುಡುಕಿಕೊಂಡು ಬಂದಿರುವಾಗ ತಂದೆ ತಾಯಿಯ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಮುಂದೆ ಮದುವೆ ತಯಾರಿ ಶುರುವಾಗುತ್ತೆ. ಆದರೆ ಮಹಾದೇವಿಯ ಮನದಲ್ಲಿ ಗೊಂದಲ. ನಮ್ಮ ಅಪ್ಪ ಅಮ್ಮ ಮಲ್ಲಿಕಾರ್ಜುನನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು, ಆದರೆ ಈಗ ಕೌಶಿಕನೊಡನೆ ಮದುವೆ ಸಂಭ್ರಮದಲ್ಲಿದ್ದಾರಲ್ಲ ಎಂದು ಪೋಷಕರ ಬಳಿ ಕೇಳುತ್ತಾಳೆ. ಅಯ್ಯೋ ಹುಚ್ಚು ಮಗಳೇ, ಕಲ್ಲು ದೇವರೊಡನೆ ಯಾರಾದರೂ ಮದುವೆ ಆಗ್ತಾರಾ ಅಂತ ಪೋಷಕರು ಹೇಳಿದಾಗ ಈ ಮಾತು ಕೇಳಿದ ಮಹಾದೇವಿಯು ಅಂತರಂಗ ಕಲಕಿ ಇಷ್ಟು ದಿನ ಬಿಟ್ಟು ಬಿಡದಂಗೆ ನೆಲೆಸಿ ನಲಿಯುತ್ತಿರುವ ಚನ್ನಮಲ್ಲಿಕಾರ್ಜುನ ಕಲ್ಲೆ ಎಂದು ಕಾಸಿಕೊಳ್ತಾಳೆ. ಆದರೆ ಈ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ತಳಮಳ. ಆದರೆ ವಿಧಿಯಿಲ್ಲ, ಮದುವೆಗೆ ಕೊರಳು ಕೊಡಲೇಬೇಕಾಯಿತು. ಆದರೆ ಈಕೆ ಮದುವೆಯ ಒಪ್ಪಿಕೊಂಡಿದ್ದು ಷರತ್ತಿನ ಮೇಲೆ. ಆ ಷರತ್ತು ಯಾವುದಕ್ಕೂ ನನ್ನನ್ನು ಬಲವಂತಪಡಿಸಬಾರದು, ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟಬಾರದು. ಈ ಷರತ್ತುಗಳ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಕಾರ್ಯ ಮುಂದುವರೆದದ್ದು. ಮದುವೆ ಆದ ಮೇಲೆ ಕೆಲಕಾಲ ಸಂಸಾರ ಮಾಡ್ತಾಳೆ. ಆದರೆ ಕೌಶಿಕ ಹೆಂಡತಿಯ ಶಿವಪ್ರೇಮದಿಂದ ಕಂಗೆಡ್ತಾನೆ. 3 ಹೊತ್ತು ಶಿವಪೂಜೆ, ಶಿವಧ್ಯಾನ, ಶಿವಮಯ. ಆದರೆ ಇಂಥವಳ ಜೊತೆ ಸಂಸಾರ ಮಾಡೋದು ಹೇಗೆ ಎಂದು ಕೋಪಗೊಂಡು ನಾಯಕ ಅವಳೊಡನೆ ಜಗಳಕ್ಕೆ ನಿಲ್ತಾನೆ. ಮೊದಲೇ ಷರತ್ತು ವಿಧಿಸಿಯೇ ಮದುವೆ ಮಾಡಿಕೊಂಡ ಮಹಾದೇವಿಗೆ ಈ ಬಗೆಯ ಅರಿವಿತ್ತು. ಮಾತಿಗೆ ಮಾತು ಬೆಳೆದು ಶಿವಪೂಜೆಯನ್ನು ಬಿಟ್ಟು ಬಿಡು, ನನ್ನೊಂದಿಗೆ ಕಾಲ ಕಳಿ ಎಂದು ಕೌಶಿಕ ಕೇಳಿದಾಗ ಮಹಾದೇವಿ, ಶಿವಪೂಜೆಯನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ ನನಗೆ, ಬೇರೆ ಅವಶ್ಯಕತೆಯೂ ನನಗಿಲ್ಲ, ನೀನು ನನಗೆ ಕೊಟ್ಟ ಮಾತನ್ನು ಮೀರಿದೆ ಎಂದು ಹೇಳಿ ಅರಮನೆಯನ್ನು ತೊರೆಯಲು ಮುಂದಾಗ್ತಾಳೆ. ಆಗ ಕೌಶಿಕ, ಮಹಾದೇವಿ, ನೀ ಹುಟ್ಟಿರುವ ರಾಜ ವೈಭೋಗದ ವಸ್ತುಗಳು, ನೀ ತಿನ್ನುವ ಅನ್ನ ನನ್ನದು ಎಂದು ಹೇಳ್ತಾನೆ. ಅದಕ್ಕೆ ಮಹಾದೇವಿ ಸ್ವಲ್ಪವೂ ವಿಚಲಿತಲಾಗದೆ, ಮಲ್ಲಿಕಾರ್ಜುನನ್ನೇ ಧರಿಸಿ ಜೀವಿಸುತ್ತಿರುವ ನನಗೆ ಈ ದೇಹಕ್ಕೆ ಬಟ್ಟೆ ಬರೆಯ ಅವಶ್ಯಕತೆ ಇಲ್ಲ ಎಂದು ಎಲ್ಲವನ್ನು ಕಳಿಸಿ ಬಿಸಿಟು ಆ ಕ್ಷಣದಿಂದ ನನಗೆ ನಿನ್ನ ಬಂಧನದ ಹಂಗಿಲ್ಲವೆಂದು ಹೇಳಿ ಹೊರಡುತ್ತಾಳೆ ತನ್ನ ಹೃದಯದ ಚನ್ನಮಲ್ಲಿಕಾರ್ಜುನನ್ನು ಹುಡುಕಿ. ಹೀಗೆ ಬಳ್ಳಿಗಾವಿಯನ್ನು ತೊರೆದು ಕಲ್ಯಾಣದ ಮಾರ್ಗ ನಡೆದು ಶ್ರೀಶೈಲದ ಕದಳಿವನ ತಲುಪುವುದಕ್ಕೆ ನಡೆದು ಬಂದ ಪ್ರಯಾಣ ಅತ್ಯದ್ಭುತ ಆಧ್ಯಾತ್ಮಿಕ ಯಾನ. ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆಯುವ ಆಧ್ಯಾತ್ಮದ ಚಿಂತನೆಯನ್ನು ಕೇಳಲು ಮಹಾದೇವಿ ಕಲ್ಯಾಣಕ್ಕೆ ಬರುತ್ತಾರೆ. ನಗ್ನವಾಗಿಯೇ ಬಂದ ಮಹಾದೇವಿಯನ್ನು ಎಲ್ಲರೂ ಸಂಕೋಚದಿಂದಲೇ ಸ್ವಾಗತಿಸುತ್ತಾರೆ. ನಗ್ನವಾಗಿಯೇ ನಿಂತಿದ್ದ ಮಹಾದೇವಿಯನ್ನು ಅವಳ ಆಧ್ಯಾತ್ಮದ ಶಕ್ತಿಯನ್ನು ಪರೀಕ್ಷಿಸಲು ಅಲ್ಲಮರು ಆಕೆಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯೌವನದ ಮೊಳಕೆ ಒಡೆಯುತ್ತಿರುವ ಹೆಣ್ಣೆ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ಗಂಡನ ಹೆಸರು ಗುರುತು ಹೇಳಲು ಸಾಧ್ಯವಾದರೆ ಬನ್ನಿ ಕುಳಿತುಕೊಳ್ಳಿ, ಇಲ್ಲ ಹೋಗಿ ಎಂದು ಹೇಳ್ತಾರೆ. ಮತ್ತೆ ನಿನ್ನ ನೋಡಿ ಶರಣರು ಆಕರ್ಷಣವಾಗುವುದಿಲ್ಲವೇ ಎಂದು ಕೇಳ್ತಾರೆ. ಆಗ ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ ನನ್ನ ಪತಿ, ನಾನು ನನ್ನ ತನಮನವೆಲ್ಲ ಶಿವನಿಗೆ ಅರ್ಪಿಸಿರುವಾಗ ಶರಣರು ನನಗೆ ಆಕರ್ಷಣವಾಗಲು ಹೇಗೆ ಸಾಧ್ಯ ಎನ್ನುತ್ತಾಳೆ. ಆಕೆಯ ಆಧ್ಯಾತ್ಮದ ಚಿಂತನೆ, ದೈವ ಭಕ್ತಿಗೆ ಅಲ್ಲಿ ನೆರೆದಿದ್ದ ಜನ ಎಲ್ಲ ತಲೆಬಾಗ್ತಾರೆ. ಅಲ್ಲಮರು ಹೇಳ್ತಾರೆ, ನಿಮ್ಮ ದೇಹದ ನೋಟವು ಹೆಣ್ಣಾಗಿದೆ, ನಿಮ್ಮ ಮನಸ್ಸು ದೇವರೊಂದಿಗೆ ವಿಲೀನವಾದದ್ದು, ಹೀಗಾಗಿ ನಿಮ್ಮನ್ನು ನಮ್ಮ ಅಂತರಂಗದಿಂದ ಒಪ್ಪಿಕೊಂಡಿದ್ದೇವೆ. ಆಗ ಎಲ್ಲರೂ ಅಲ್ಲಿ ಅಕ್ಕ ಮಹಾದೇವಿಗೆ ಅಕ್ಕ ಎಂದು ಅತಿ ವಿನಮ್ರತೆಯಿಂದ ತುಂಬಿದ ಸಭೆಯಲ್ಲಿ ಕರೀತಾರೆ.
ಅವಾಗಿನಿಂದ ಮಹಾದೇವಿ ಅಕ್ಕ ಮಹಾದೇವಿ ಎಂದು ಪ್ರಖ್ಯಾತಗೊಂಡರು. ಅಲ್ಲಮರು ಅಕ್ಕ ಮಹಾದೇವರಿಗೆ ಚೆನ್ನಮಲ್ಲಿಕಾರ್ಜುನನಿಗೆ ಅಂತಿಮದ ಐಕ್ಯತೆಯ ಆನಂದವನ್ನು ಪಡೆಯಲು ಮಾರ್ಗವನ್ನು ತೋರಿಸುತ್ತಾರೆ. ಮುಂದೆ ಈ ವಚನವನ್ನೊಂದಿಗೆ ಕಲ್ಯಾಣವನ್ನು ತೊರೆದು ಕದಳಕ್ಕೆ ಪ್ರಯಾಣ ಮಾಡುತ್ತಾರೆ. 6 ಮೋಹಗಳನ್ನು ತೊಲಗಿಸಿ ದೇಹ, ವಿಚಾರ, ಮಾತು ಎಂಬ ತ್ರಿಮೂರ್ತಿಗಳಾದೆವು. ತ್ರಿಮೂರ್ತಿಗಳನ್ನು ಮುಗಿಸಿ ದ್ವಿಜನಾದೆವು. ನಾನು ಮತ್ತು ಪರಮಾತ್ಮನು ದ್ವೈತವನ್ನು ಕೊನೆಗಳಿಸಿ ಐಕ್ಯವಾಗಲು ನಿಮ್ಮೆಲ್ಲರ ಕೃಪೆಯೇ ಕಾರಣ. ಬಸವಣ್ಣನಿಗೆ ನಮಸ್ಕರಿಸುತ್ತೇನೆ. ಇಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಮರಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನನ್ನ ಚೆನ್ನಮಲ್ಲಿಕಾರ್ಜುನನು ಸೇರುವಂತೆ ನನ್ನನ್ನು ಕರೆಸಿ ಎಂದು ಜಯ ಹೇಳುತ್ತಾಳೆ. ಅಕ್ಕ ಮಹಾದೇವರ ಜೀವನದ ಹಂತವನ್ನು ನೋಡಿ. ಜೀವನದ ಮೊದಲ ಹಂತದಲ್ಲಿ ಅವಳು ಪ್ರಾಪಂಚಿಕ ವಸ್ತುಗಳು ಮತ್ತು ಆಕರ್ಷಣೆಯನ್ನು ತ್ಯಜಿಸುತ್ತಾರೆ. 2ನೇ ಹಂತದಲ್ಲಿ ಎಲ್ಲ ವಸ್ತು ಆಧಾರಿತ ನಿಯಮಗಳು, ಬಂಧನಗಳನ್ನು ತ್ಯಜಿಸುತ್ತಾರೆ. 3ನೇ ಹಂತದಲ್ಲಿ ಈ ಪ್ರಪಂಚದ ಮನುಷ್ಯರ ಸಂಪರ್ಕವನ್ನೇ ತ್ಯಜಿಸಿ ಪ್ರಕೃತಿಯೊಡನೆ ಜೀವಿಸಲು ಪ್ರಾರಂಭಿಸುತ್ತಾಳೆ. ಹೀಗೆ ಎಲ್ಲವನ್ನು ತೊರೆದು ಶ್ರೀಶೈಲದ ಕದಳಿವನದ ಗುಹೆಯಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾಳೆ. ಅಕ್ಕ ಆಗ ಇಡೀ ಗುಹೆಯಲ್ಲಿ ಪ್ರಜ್ವಲಿಸಿತು. ಚೆನ್ನಮಲ್ಲಿಕಾರ್ಜುನ ನೆನೆಯುತ್ತಿದ್ದ ಅಕ್ಕಳಿಗೆ ಆತ್ಮದ ದರ್ಶನವಾಯಿತು. ಯಾವುದಕ್ಕೂ ಇಡೀ ತನ್ನ ಜೀವನವನ್ನೇ ಸವಿಸುತ್ತಿದ್ದಳು, ಯಾವುದನ್ನು ಕಾಣಲು ಹಂಬಲಿಸುತ್ತಿದ್ದಳು ಅದು ಆಕೆಗೆ ಸಿದ್ಧಿಸಿತು. ಆ ದಿವ್ಯ ದರ್ಶನವನ್ನು ಆಕೆ ವಚನಗಳಲ್ಲಿ ಹೇಳಿಕೊಂಡಿದ್ದಾಳೆ. ಪೃಥ್ವಿಯ ಗೆಲ್ಲಿದ ಏಳೇಶ್ವರನನ್ನು ನಾನು ಕಂಡೆ, ಭವಭ್ರಮೆಯ ಗೆಲ್ಲಿದ ಬ್ರಹ್ಮೇಶ್ವರನನ್ನು ನಾನು ಕಂಡೆ, ಸತ್ವ ರಜ ತಮ ತ್ರಿವಿಧ ಗೆಲ್ಲಿದ ತ್ರಿಪುರಾಂತಕನನ್ನು ನಾನು ಕಂಡೆ, ಅಂತರಂಗ ಆತ್ಮಧ್ಯಾನದಿಂದ ಜ್ಯೋತಿಯ ಸಿದ್ಧಯ್ಯನನ್ನು ನಾನು ಕಂಡೆ. ಇವರೆಲ್ಲರ ಮಧ್ಯಸ್ಥಾನ ಸುಜ್ಞಾನದಲ್ಲಿ ತೋರಿದ ಆ ಬಸವಣ್ಣನ ಪ್ರಸಾದದಿಂದ ಚೆನ್ನಮಲ್ಲಿಕಾರ್ಜುನನ್ನು ಕಂಡೆನವ್ವ ಎಂದು ಆ ಬೆಳಕಿನಲ್ಲಿ ಮಹಾಸಮಾಧಿಯಾದ ಅಕ್ಕ ಮಹಾದೇವಿ ಪರಮ ಪ್ರಿಯತಮನಲ್ಲಿಗೆ ಲೀನವಾಗ್ತಾಳೆ. ಆಕೆಯ ದೇಹದಿಂದ ಕಾಂತಿಯುತ ಕಿರಣಗಳು ಹೊರಹೊಮ್ಮುತ್ತಿದ್ದವು. ಇಡೀ ಗುಹೆ ವಿಭೂತಿ ಪರಿಮಳದಿಂದ ತುಂಬಿತ್ತು. ಆಕೆಯ ದೇಹದ ಸುತ್ತಲೂ ಹೂವಿನ ರಾಶಿ. ಹೀಗೆ 12ನೇ ಶತಮಾನದಲ್ಲಿ ಒಬ್ಬಳು ಹೆಣ್ಣು ಹೀಗೆ ವಿಚಾರದಿಂದ ಆಧ್ಯಾತ್ಮದ ನೆಲೆ ಜೀವಿಸಿದಳು ಎಂದು ಆಕೆಯ 300 ವಚನಗಳು ಸಾರಿ ಸಾರಿ ಹೇಳುತ್ತವೆ. ಇದು ಸ್ನೇಹಿತರೆ ಅಕ್ಕ ಮಹಾದೇವಿಯವರ ಜೀವನದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಜೊತೆ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.